ಉಡುಪಿಯ ಬಹಳ ಪುರಾತನ ಕಾಡಬೆಟ್ಟು ಶ್ರೀ ಅಬ್ಬಗ ದಾರಗ ವೀರಭದ್ರ ಸಪರಿವಾರ ಶನೇಶ್ವರ ದೇವಳದ ಬ್ರಹ್ಮ ಕುಂಭಾಭಿಷೇಕ ಮಹೋತ್ಸವ 2027ರ ಫೆಬ್ರವರಿ 7ರಂದು ಭಾನುವಾರ ನಡೆಯಲಿದೆ ಎಂದು ಕೃಷ್ಣಪುರ ಮಠಾಧೀಶ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರು ಘೋಷಣೆ ಮಾಡಿದರು. ದೇವಳದ ಸಮಗ್ರ ಜೀರ್ಣೋದ್ಧಾರ ಸಂಕಲ್ಪಿಸಿರುವ ಹಿನ್ನೆಲೆಯಲ್ಲಿ ಶನಿತ್ರಯೋದಶಿ ಶುಭ ದಿನವಾದ ಶನಿವಾರ ಕ್ಷೇತ್ರದ ತಂತ್ರಿಗಳಾದ ಕೊರಂಕ್ರಬಾಡಿ ಕುಮಾರಗುರು ತಂತ್ರಿ ನೇತೃತ್ವದಲ್ಲಿ ಸಾಮೂಹಿಕ ಶನಿಶಾಂತಿ, ಕ್ಷೇತ್ರದ ಎಲ್ಲ ದೇವರಿಗೆ ವಿಶೇಷ ಪೂಜೆ, ಸನ್ನಿಧಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಸಿ ತರುವಾಯ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಬ್ರಹ್ಮ ಕಲಶಾಭಿಷೇಕದ ದಿನಾಂಕವನ್ನು ಶ್ರೀಗಳು ಪ್ರಕಟಿಸಿದರು. ಬಳಿಕ ಆಶೀರ್ವಚನ ನೀಡಿದ ಶ್ರೀಗಳು, ದೇವರು ದೀಪ ಇದ್ದಂತೆ, ನಮ್ಮ ಮನಸ್ಸಿನ ಕತ್ತಲನ್ನು ತೊಲಗಿಸ್ತಾನೆ. ಆದ ಕಾರಣ ದೇವರಲ್ಲಿ ನಿಶ್ಚಲವಾದ ಭಕ್ತಿ ಇರಿಸಿಕೊಂಡು ನಮ್ಮೆಲ್ಲ ಸಂಕಷ್ಟಗಳು ದೂರವಾಗ್ತದೆ. ಶನೀಶ್ವರ ಕಷ್ಟ ಕೊಡುವ ದೇವರು ಎಂಬ ತಪ್ಪು ಕಲ್ಪನೆ ಇದೆ, ಅದು ಸರಿಯಲ್ಲ. ಕಷ್ಟ ಕೊಡುವ ಮೂಲಕ ಭಕ್ತಿ ಮಾರ್ಗದಲ್ಲಿ ಮುನ್ನಡೆಸಲು ಪ್ರೇರೇಪಿಸುವ ಶನೀಶ್ವರ ಭಕ್ತರ ಸಕಲ ಅಭೀಷ್ಟಗಳನ್ನು ಕರುಣಿಸುವ ದೇವರಾಗಿದ್ದು ಶನೀಶ್ವರನ ಆರಾಧನೆಯಿಂದ ಶ್ರೇಯಸ್ಸು ಸಾಧ್ಯ ಎಂದರು. ಮುಂದೆ ಇದು ದೊಡ್ಡ ಕ್ಷೇತ್ರವಾಗಿ ಬೆಳೆಯುತ್ತದೆ ಎಂದು ಅನುಗ್ರಹಿಸಿದರು. ಜೀರ್ಣೋದ್ಧಾರ ಮತ್ತು ಬ್ರಹ್ಮ ಕಲಶೋತ್ಸವ ಸಮಿತಿಯ ಅಧ್ಯಕ್ಷ ಉದಯ್ ಕುಮಾರ್ ಶೆಟ್ಟಿ ಈ ಸಂದರ್ಭದಲ್ಲಿ ಮಾತನಾಡಿದರು. ಶಾಸಕ ಯಶಪಾಲ್ ಸುವರ್ಣ, ಕ್ಷೇತ್ರದ ತಂತ್ರಿಗಳಾದ ಕೊರಂಕ್ರಪಾಡಿ ಕುಮಾರಗುರು ತಂತ್ರಿ ಈ ಸಂದರ್ಭದಲ್ಲಿ ಮಾತನಾಡಿದರು. ವಿಧಾನ ಪರಿಷತ್ ಸದಸ್ಯೆ ಭಾರತಿ ಶೆಟ್ಟಿ, ದೇವಳದ ಟ್ರಸ್ಟಿ ಪ್ರಕಾಶ್ ಶೆಟ್ಟಿ, ಉದ್ಯಮಿ ಸಾಯಿರಾದ ಮನೋಹರ್ ಶೆಟ್ಟಿ, ಸುನಿಲ್ ಕೆಆರ್, ಸಮಿತಿಯ ಉಪಾಧ್ಯಕ್ಷ ಮಟ್ಟ ರತ್ನಾಕರ್ ಹೆಗಡೆ, ಮೋಹನ್ ಶೆಟ್ಟಿ, ರವಿ ಶೆಟ್ಟಿ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬರೇ ದೇವರ ಮಾತ್ರ ಅಲ್ಲ, ಅವರ ಪರಿವಾರಗಳ ದೇವತೆಗಳ ಕೂಡ ಸೇವಾ ಮಾಡಿ ನಮ್ಮ ಪಾಪವನ್ನು ಕಳೆದುಕೊಳ್ಳುವಂತಹ ಒಂದು ಸುವರ್ಣಾವಕಾಶ ನಮಗೆ ಒದಗಿ ಬಂದಿದೆ. ಜೊತೆಗೆ ನಮ್ಮ ಈ ಭಾಗದಲ್ಲಿ ಒಂದಷ್ಟು ಜೀರ್ಣೋದ್ಧಾರ ಕಾರ್ಯಗಳನ್ನು ಕೂಡ ಮಾಡಬೇಕು. ತಂತ್ರಿಗಳ ಆಶಯ ಏನಿದೆ ಆ ಥರ ಮಾಡಬೇಕು ಅನ್ನೋಷ್ಟು ಯೋಜನೆಗಳಾಗಿದೆ. ಆದರೆ ಬ್ರಹ್ಮಕಲಶ ಅಂದಾಗ ಕೆಲವರು ಎಣಿಸ್ಕೋಬೋದು, ಬ್ರಹ್ಮಕಲಶ ಮಾತಿರೋ ದೇವಸ್ಥಾನ ಆ ಒಂದು ಯಾವುದು ದೇವರ ಸಂಕೇತ ಅಂತ ಹೇಳ್ತಾರೆ. ಹೌದು, ಯಾಕೆ ಕೇಳಿದರೆ ದೇವರ ಗುಣವನ್ನು ದೇವ ಅಳವಡಿಸಿಕೊಂಡಿದ್ದ ಅರ್ಥ. ದೇವರು ಪರಿಪೂರ್ಣವಾದಂಥ ವ್ಯಕ್ತು, ಇಡೀ ಪ್ರಪಂಚವನ್ನು ವ್ಯಾಪಿಸಿರ್ತಕ್ಕಂಥ ವ್ಯಕ್ತು, ಪೂರ್ಣ ಸದ್ಗುಣಗಳ ಖನಿ, ದಯಾಮಯ ಮತ್ತು ಪ್ರಕಾಶ ಸ್ವರೂಪ. ಹೀಗೆ ಆರಾಧನೆ ಮಾಡಿದರೆ ನಮಗೂ ಕೂಡ ಅಂತಹ ಸ್ವರೂಪ ಬರ್ತದೆ, ನಾವು ಕೂಡ ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತೇವೆ ಅಂತ ಹೇಳೋದನ್ನು ಶಾಸ್ತ್ರ ಹೇಳ್ತದೆ. ಆ ನಿಟ್ಟಿನಲ್ಲಿ ದೇವರ ಆರಾಧನೆ ಯುಕ್ತ ರೀತಿಯಲ್ಲಿ ನಡೀಬೇಕಾಗಿದೆ. ಹೌದು, ಸಾಲಿಗ್ರಾಮ ಶಿಲೆ, ಸ್ಫಟಿಕ ಶಿಲೆ ಮೊದಲಾದವುಗಳಲ್ಲಿ ದೇವರ ನಿತ್ಯ ಸನ್ನಿಧಾನ ಇರುತ್ತದೆ ಅಂತ ಹೇಳ್ತಾರೆ. ಮತ್ತು ಉಳಿದ ಕಡೆಗಳೆಲ್ಲ ನಾವು ಹೃದಯ ಮಂದಿರದಿಂದಲೋ ಅಥವಾ ಸೂರ್ಯಮಂಡಲದಿಂದಲೋ ದೇವರನ್ನು ಆವಾಹನೆ ಮಾಡುವುದಿಲ್ಲ. ದೇವತೆಗಳಿಗೆ ಶಾಸ್ತ್ರಭೀತವಾದಂಥ ವಸ್ತುಗಳನ್ನು ನೀಡಿದರೆ, ದಾನ ಮಾಡಿದರೆ ಆಗ ಆ ವ್ಯಕ್ತಿಗೆ ತೃಪ್ತಿ ಆಯಿತು ಅಂತ ಆದರೆ ಅದು ನಿಜಕ್ಕೂ ದೇವತೆಗೆ ತೃಪ್ತಿ ಆಯಿತು ಅಂತ ಅರ್ಥ ಅಲ್ಲ. ದೇವತೆಗೆ ತೃಪ್ತಿ ಆದಾಗ ಬಿಂಬದಲ್ಲಿ ಯಾವ ಕೃತಿ ಉಂಟಾಗುತ್ತೋ ಅದೇ ಪ್ರತಿಬಿಂಬದಲ್ಲಿ ಬರುತ್ತೆ ಅಂತ ಅರ್ಥ. ಹಾಗೆ ಮಾತ್ರ ಅಲ್ಲ, ಒಬ್ಬ ಭಗವದ್ ಭಕ್ತನಾಗಿ ಖಂಡಿತವಾಗಿ ಇದರೆಲ್ಲ ಆಗುವಳಿಗೆ ನನ್ನ ಸಂಪೂರ್ಣವಾದ ಸಹಕಾರ ನೀಡುವ ಮೂಲಕ ಫೆಬ್ರವರಿ 7ರ ನಡೆಯುವಂಥ ಈ ಬ್ರಹ್ಮಕಲಶೋತ್ಸವಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತೀವಿ. ಅದೇ ರೀತಿ ನಾವೆಲ್ಲರೂ ಜೊತೆಯಾಗಿ ಇದ್ದುಕೊಂಡು ಉಡುಪಿಯ